ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇದು ನಮ್ಮ ಮೊದಲನೇ ದೀಪಾವಳಿ, ಸೊ ಇದನ್ನ ತುಂಬಾನೇ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡಬೇಕು. ನೆನಪಿದೆ ಅಲ್ವಾ? ಆಫ್ಕೋರ್ಸ್ ನೆನಪಿದೆ. ಐ ಮೀನ್, ಈ ಹಬ್ಬನ ಯಾವ ತರ ಸೆಲೆಬ್ರೇಟ್ ಮಾಡೋಣ ಅಂದ್ರೆ ನೆಕ್ಸ್ಟ್ ದೀಪಾವಳಿ ಬರುತ್ತಲ್ಲ, ಅಲ್ಲಿ ತನಕ ನೆನ್ಪಿಟ್ಕೋಬೇಕು, ಆ ರೇಂಜಿಗೆ ಮಾಡೋಣ. ಹೌದು, ಏನೆಲ್ಲ ಮಾಡೋಣ? ಏನ್ ಮಾಡ್ಬೋದು ಅಂದ್ರೆ ನೀವಿನ್ನು ಪ್ಲಾನ್ ಮಾಡ್ಕೊಂಡಿಲ್ಲ. ನಾನು ಹೇಳಿದ್ಮೇಲೆ ನಿಮಗ್ ಗೊತ್ತಾಗ್ತದೆ ಓ ಪ್ಲಾನ್ ಮಾಡ್ಬೇಕು ಅಲ್ವಾ ಅಂತ, ರೈಟ್? ಅಯ್ಯೋ, ಆ ಥರ ಎಲ್ಲ ಏನೂ ಇಲ್ಲ ಕಣ್ರಿ. ನಾನು ಒಂದು ಸ್ವಲ್ಪ ಪ್ಲಾನ್ ಎಲ್ಲ ಮಾಡಿ ಇಟ್ಕೊಂಡಿದ್ದೆ. ಐ ಮೀನ್, ನಿಮ್ಮ ಒಪಿನಿಯನ್ ಮ್ಯಾಟರ್ ಆಗುತ್ತಲ್ಲ, ಅದಕ್ಕೆ ಒಂದು ಮಾತು ಕೇಳೋಣ ಅಂತ ಕೇಳಿದೆ ಅಷ್ಟೇ. ಪ್ರಾಮಿಸ್. ಅಯ್ಯೋ, ಐ ಸ್ವೇರ್. What are you swearing, man? ಏನು ಗಂಡ ಹೆಂಡತಿ ಫುಲ್ ಡೀಪ್ ಡಿಸ್ಕಷನ್ ಅಲ್ಲಿ ಇದ್ದಾರೆ, ಏನ್ ಸಮಾಚಾರ? ಡೀಪ್ ಆಗಿ ಏನೂ ಇಲ್ಲ ಜೈಬ್ರೋ. ಹೀಗೆ ಹಬ್ಬನ ಹೇಗೆ ಸೆಲೆಬ್ರೇಟ್ ಮಾಡೋದು ಅಂತ ಕ್ಯಾಶುವಲ್ ಆಗಿ ಮಾತಾಡ್ತಿದ್ವಿ ಅಷ್ಟೇ. ಅಂಡ್ ಅಪೇಕ್ಷೆ ಅವ್ರು ಹೇಳ್ತಾ ಇದ್ದಾರೆ ಈ ಟೈಮ್ ಹಬ್ಬನ ಫುಲ್ ಗ್ರ್ಯಾಂಡ್ ಆಗಿ ಮಾಡೋಣ ಅಂತ. ಹೇ, ಅದ್ರಲ್ಲೇನೋ ಇದೆ. ಪ್ರತಿ ವರ್ಷ ಬೈ ಡಿಫಾಲ್ಟ್ ನಾವು ಹಬ್ಬನ ಗ್ರ್ಯಾಂಡ್ ಆಗಿ ತಾನೇ ಸೆಲೆಬ್ರೇಟ್ ಮಾಡ್ತೀವಿ. ಎಕ್ಸಾಕ್ಟ್ಲಿ. ನಮ್ಮ ಡಿಕ್ಷನರಿಲಿ ಸಿಂಪಲ್ ಅನ್ನೋ ಪದ ಎಲ್ಲಪ್ಪ ಇದೆ. ಹಾ, ಬಟ್ ಸ್ಟಿಲ್ ಪ್ರತಿ ವರ್ಷ ಮಾಡ್ದ ಹಾಗೆ ಮಾಡೋದು ಬೇಡ. ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡೋಣ ಅಂತ, ಒಂದ್ ಬೇರೆ ತರ ಫ್ಲೇವರ್ ಕೊಟ್ಟು ಚೇಂಜಸ್ ಇರ್ಲಿ ಅಂತ. ಹಾಗೆ. ಓಕೆ, ವಾಟ್ ಆರ್ ಯು ಗೈಸ್ ಪ್ಲಾನಿಂಗ್? ಏನ್ ಮಾಡ್ಬೇಕು ಅಂತಿದ್ದೀರಾ? ಅಯ್ಯೋ, ಅದನ್ನೇ ಮಾತಾಡ್ಕೋತಾ ಇದ್ವಿ ಮ್ಯಾನ್, ಅಷ್ಟೊಳಗೆ ನೀನ್ ಎಂಟ್ರಿ ಕೊಟ್ಟೆ. ಮಲ್ಲಿ ಅವರೇ, ಯಾಕೆ ಬೇಜಾರಲ್ಲಿದ್ದೀರಾ? ಇಸ್ ಎವ್ರಿಥಿಂಗ್ ಓಕೆ? ಹೌದು, ನಾನು ಅದನ್ನೇ ಕೇಳೋಣ ಅಂತಿದ್ದೆ. ಚಿಕ್ಕದ್ಗೆ ಯಾಕೆ ಬೇಜಾರಾಗಿದ್ದೀರಾ? ಯಾರಾದ್ರೂ ಏನಾರು ಅಂದ್ರ? ಇಲ್ಲಪ್ಪ, ಹಂಗೇನಿಲ್ಲ. ಕಮಾನ್ ಚಿಕ್ಕದ್ಗೆ, ಯಾವ್ದು ರೀಸನ್ ಇಲ್ಲದೆ ಯಾರಾದ್ರೂ ಬೇಜಾರು ಮಾಡ್ಕೋತಾರಾ? ಯಾವ್ದಾದ್ರು ಒಂದು ರೀಸನ್ ಇರಲೇಬೇಕು. ಐ ಮೀನ್, ಅದೇನು ಅಂತ ನಮ್ಮ ಹತ್ರ ಶೇರ್ ಮಾಡ್ಕೊಳ್ಳಿ. ಅದು ತಾತ ಫೋನ್ ಮಾಡಿ ಹಬ್ಬ ಕರೀತಾರೆ ಅಂತ ಅನ್ಕೊಂಡಿದ್ದೆ, ಆದ್ರೆ ಅವರು ಫೋನ್ ಮಾಡಿ ಕರೀಲೇ ಇಲ್ಲ. ಗಂಡನ ಮನೆಯಾಗೆ ಅದೆಷ್ಟೇ ಜೋರಾಗಿ ಹಬ್ಬ ಮಾಡಿದ್ರು ತವ್ರ ಮನೆಯವರು ಹಬ್ಬ ಕರೀತಾರಲ್ಲ, ಅದ್ರಾಗಿರೋ ಖುಷಿನೇ ಬೇರೆ. ಅದಕ್ಕೆ ಸ್ವಲ್ಪ ಬೇಸರ ಆಗಿತ್ತಷ್ಟೇ. ಅದಕ್ಕೆ ಯಾಕೆ ಬೇಜಾರು ಮಾಡ್ಕೋಬೇಕು ಚಿಕ್ಕದ್ಕೆ? ದೇವ್ರ ಮನೆಯವರು ಕರೀಲಿಲ್ಲ ಅಂದ್ರೆ ಏನಂತೆ? ನಾವ್ ಯಾವಾಗ್ಲೂ ಅವ್ರ ಮನ್ಸಲ್ಲೇ ಇರ್ತೀವಿ. ಐ ಮೀನ್, ನಾವು ಎಲ್ಲ ಮನವರೇ ಅಲ್ವಾ? ಯಾಕೆ ಸುಮ್ಮನೆ ಹಬ್ಬದ ಟೈಮಲ್ಲಿ ಮೂಡ್ ಅಪ್ಸೆಟ್ ಮಾಡ್ಕೋಬೇಕು? ಎಲ್ಲರೂ ಒಟ್ಟಿಗೆ ಸೇರ್ಕೊಂಡು ಈ ಹಬ್ಬನ ಸೆಲೆಬ್ರೇಟ್ ಮಾಡೋಣ, ಓಕೆನಾ? ಏನಂದಿರ ಅಪೇಕ್ಷೆ ಅವರೇ? ಯಾ, ಹಬ್ಬಾ, ಸದ್ಯ ವಿಷಯನ ಇಲ್ಲಿಗೆ ಡೈವರ್ಟ್ ಮಾಡ್ಬಿಟ್ಟೆ. ಇಲ್ಲ ಅಂದಿದ್ರೆ ಇವತ್ತು ಹಬ್ಬನೇ. ಅಪೇಕ್ಷಾ, ಹೌ ಆರ್ ಯು ಲುಕಿಂಗ್? ಗುಡ್ ಅಲ್ಲ? ನೈಸ್ ಅಲ್ಲ? ಹಲೋ, ಏನಾಯ್ತು? ವಾಟ್ ಹ್ಯಾಪೆಂಡ್? ಅಯ್ಯೋ ಅಪೇಕ್ಷಾ, ಆಗ್ಲೇ ಪಾರ್ಟಿನ ಅಷ್ಟು ಜೋಶಲ್ಲಿ ಮಾಡೋಣ, ಇಷ್ಟು ಜೋಶಲ್ಲಿ ಮಾಡೋಣ ಅಂತ ಹೇಳ್ತಿದ್ರಿ. ಈಗ ನೋಡಿದ್ರೆ ಪಾರ್ಟಿ ಮುಗ್ದು ಹಾಲ್ ಬಿಕೋ ಅಂತಿರುತ್ತಲ್ಲ, ಆ ಥರ ಇದ್ದೀರಾ. ಅಲ್ಲ, ಅಷ್ಟೊಂದು ಜೋಶಲ್ಲಿ ಇದ್ದು ಈಗ ಸಡನ್ ಆಗಿ ಮೂಡ್ ಆಫ್ ಆಗೋದಕ್ಕೆ ಏನಾಯ್ತು? ವಾಟ್ ಹ್ಯಾಪೆಂಡ್? ಏನಿಲ್ಲ. ನೋಡಿ ನೋಡಿ, ಈ ಏನಿಲ್ಲ ಅನ್ನೋದ್ರಲ್ಲೇ ಎಲ್ಲದೂ ಇದೆ. ಅಪೇಕ್ಷಾ ನೋಡಿ, ನಾನು ನಿಮ್ಮ ಲವ್ವರು, ಬಾಯ್ ಫ್ರೆಂಡು, ಹಸ್ಬೆಂಡ್, ಆಲ್ 3 in 1 ನಾನೇ. ಈಗ ನನ್ನ ಹತ್ರ ಹಂಚ್ಕೊಳ್ದೆ ಇನ್ಯಾರ ಹತ್ರ ಹಂಚ್ಕೋತೀರಾ? ಟೆಲ್ ಮಿ ವಾಟ್ ಹ್ಯಾಪೆಂಡ್? ನನಗೆ ಮೂಡ್ ಆಫ್ ಆಗಿದೆ. ನನ್ನ ಮೂಡ್ ಸರಿ ಹೋಗೋ ತರ ಏನಾದ್ರೂ ಮಾಡಿ. ಮೂಡ್ ಆಫ್ ಆಗಿದ್ಯಾ? ಮೂಡ್ ಆನ್ ಆಗೋ ಥರ ಏನಾದರೂ ಮಾಡ್ಬೇಕಾ? ಏನ್ ಮಾಡ್ಲಿ? ಹಾ, ಒಂದು ಸೂಪರ್ ಡೂಪರ್ ಜೋಕ್ ಹೇಳ. ಈ ಪೆಂಗ್ವಿನ್ ಇರುತ್ತಲ್ಲ, ಪೆಂಗ್ವಿನ್, ಅದು ಓಟ್ ಹಾಕೋದಕ್ಕೆ ಎಲ್ಲಿ ಹೋಗುತ್ತೆ ಹೇಳಿ? ಕಮಾನ್, ಥಿಂಕ್, ಎಲ್ಲಿ ಹೋಗುತ್ತೆ? ಗೊತ್ತಿಲ್ಲ. ಗೊತ್ತಿಲ್ವಾ? ಇನ್ನಲ್ಗೆ ನಾಟ್ ಪೋಲ್ಗೆ ಹೋಗುತ್ತೆ. ಓಕೆ, ಒನ್ ಮೋರ್ ಜೋಕ್. ಒಂದು ಊರಲ್ಲಿ ಒಂದು ಅಜ್ಜಿ ಇತ್ತಂತೆ. ಆ ಅಜ್ಜಿ ಚಿಕ್ಕ ವಯಸ್ಸಲ್ಲಿ ತೀರ್ಕೊಂಡ್ಬಿಡ್ತಂತೆ. ಅಜ್ಜಿ ಚಿಕ್ಕ ವಯಸ್ಸಲ್ಲಿ ತೀರ್ಕೊಂತಂತೆ. ಐ ಸೋ ಫನಿ ಅಲ್ಲ? ಇದು ವರ್ಕೌಟ್ ಆಗಿಲ್ವಾ? ಸರಿ, ನೀವು ಲಾಸ್ಟ್ ಫೈನಲ್ ಜೋಕ್. ಬೇಡ 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 ಬೇಡ, ನಿಮ್ ಡಬ್ಬಾ ಜೋಕ್ ಹೇಳಿ ನನ್ ಮೂಡ್ನ ಮತ್ತೆ ಹಾಳು ಮಾಡಬೇಡಿ. ನಿಮ್ ಜೋಕ್ ಕೇಳೋದಕ್ಕಿಂತ ನನ್ ಮೂಡ್ ಆಫ್ ಆಗಿ ಹೀಗೆ ಕೂತ್ಕೊಳ್ಳೋದು ಸರಿ. ಅಪೇಕ್ಷಾ, ವಾಟ್ ಇಸ್ ದಿಸ್? ನಿಮ್ಮನ್ನು ನಗಿಸ್ಬೇಕು ಅಂತ ನಾನು ಎಷ್ಟೆಲ್ಲ ಕಷ್ಟಪಡ್ತಾ ಇದ್ದೀನಿ. ನೀವು ನೋಡಿದ್ರೆ ಫೇಸ್ನ ಆ ಕಡೆ ಟರ್ನ್ ಮಾಡ್ಕೊಂಡು ಕೂತ್ಕೊಂಡಿರಲ್ಲ. ಸರಿ ಬಿಡಿ, ನನ್ನ ಜೋಕ್ಸ್ ನಿಮ್ಗೆ ಇಷ್ಟ ಆಗಲಿಲ್ಲ ಅಂದರೆ ಇಟ್ಸ್ ಓಕೆ. ಅದೇನು ಮಾಡಬೇಕು ಅಂತ ನೀವೇ ಹೇಳಿ, ಅದನ್ನೇ ಮಾಡೋಣ.
ಹೌದಾ? ಹಾಗಿದ್ರೆ ಶಾಪಿಂಗ್ ಹೋಗೋಣವಾ? ನಂಗೆ ಶಾಪಿಂಗ್ ಅಂದ್ರೆ ತುಂಬಾನೇ ಇಷ್ಟ. ಶಾಪಿಂಗ್ ಹೋದ್ರೆ ಆಟೋಮೆಟಿಕ್ ನಮ್ಮ ಮೂಡ್ ಎಲ್ಲ ಸರಿ ಹೋಗುತ್ತೆ. ಹೋಗೋಣವಾ? ಶಾಪಿಂಗಾ? ಅಪೇಕ್ಷಾ, ಇವತ್ತು ಶಾಪಿಂಗ್ ಎಲ್ಲ ಆಗಲ್ಲ. ಇವತ್ತು ನಾನು ತುಂಬಾ ಬಿಸಿ ಇದ್ದೀನಿ. ಅದು ಅಲ್ಲದೆ ಹಬ್ಬ ಬೇರೆ ಬರ್ತಾ ಇದೆ. ಬಿಗ್ ಬ್ರೋ ಫಸ್ಟೇ ಹೇಳ್ಬಿಟ್ಟಿದ್ದಾನೆ, ಸ್ಯಾಲ್ರಿ ಜೊತೆ ಬೋನಸ್ ಬೇರೆ ಹಾಕ್ಬೇಕು ವರ್ಕರ್ಸ್ಗೆ ಅಂತ. ಐ ಮೀನ್ ತುಂಬಾ ಕೆಲಸ ಇದೆ ಇವತ್ತು ನಂಗೆ. ಓ, ಹಾಗಾದ್ರೆ ಎಂಪ್ಲಾಯೀಸ್ಗೂ ನೀವೇ ಸ್ಯಾಲ್ರಿ ಹಾಕ್ಬೇಕಾ? ನೀವು CFO ನ ಅಕೌಂಟೆಂಟಾ ಅಥವಾ ಆಲ್ ಇನ್ ಒನ್ ನೀವು? ಏನ್ ನೀವು? ಅಪೇಕ್ಷಾ, ವಾಟ್ ಯಾ? ಅಫ್ಕೋರ್ಸ್ ನಾನು CFOನೇ. ನೋಡಿ, ಅದನ್ನೆಲ್ಲ ಮಾಡೋದಕ್ಕೆ ಬೇರೆಯವರು ಇರ್ತಾರೆ, ಬಟ್ ನನ್ನ ಪರ್ಮಿಷನ್ ಇಲ್ಲದೆ ಯಾವುದೇ ಟ್ರಾನ್ಸಾಕ್ಷನ್ ಆಗೋದಿಲ್ಲ. ಸೊ ನಾ ಅಲ್ಲೇ ಇದ್ದು ಎಲ್ಲದನ್ನು ನೋಡ್ಕೋಬೇಕಾಗುತ್ತೆ. ನೀವು ಶಾಪಿಂಗ್ ಮಾಡಲೇಬೇಕು ಅಂದರೆ ಒಂದು ಕೆಲಸ ಮಾಡಿ, ಆನ್ಲೈನ್ ಶಾಪಿಂಗ್ ಮಾಡಿ. ಐ ಮೀನ್ ನಿಮ್ಮ ಟೈಮು ಸೇವ್ ಆಗುತ್ತೆ, ಎನರ್ಜಿನೂ ಸೇವ್ ಆಗುತ್ತೆ. ಹೌಸ್ ಮೈ ಐಡಿಯಾ? ನಿಮ್ ಜೋಕ್ ಥರಾನೇ ನಿಮ್ಮ ಐಡಿಯಾ ಕೂಡ ಡಬ್ಬಾ ಥರ ಇದೆ. ಅಪೇಕ್ಷಾ, ಏನ್ರಿ ಈ ಥರ ಹೇಳ್ತಾ ಇದ್ದೀರಾ? ಇನ್ನೇನ್ ಹೇಳ್ಬೇಕು? ಆನ್ಲೈನ್ ಶಾಪಿಂಗ್ ಮಾಡಿದ್ರೆ ನಿಮ್ ಜೊತೆ ಶಾಪಿಂಗ್ ಮಾಡ್ದಾಗ ಆಗತ್ತಾ? ನಿಮ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ದಾಗ ಆಗತ್ತಾ? ಆನ್ಲೈನ್ ಶಾಪಿಂಗ್ ಅಂತ ಆನ್ಲೈನ್ ಶಾಪಿಂಗ್. ಈ ಸೌಭಾಗ್ಯಕ್ಕೆ ಏನಕ್ಕೆ ಮದುವೆ ಆಗ್ಬೇಕಾಗಿತ್ತು? ನಾನು ಸಿಂಗಲ್ ಆಗಿ ಎತ್ಕೊಂಡು ಶಾಪಿಂಗ್ ಮಾಡ್ಕೊಂಡು ತಿರ್ಗಾಡ್ಬೋದಾಗಿತ್ತಲ್ವಾ? ಫ್ಯಾಮಿಲಿ ಹೆಸರಲ್ಲಿ ಈ ಅನುಭವಿಸೋದು ತಪ್ಪಿತ್ತು ನನಗೆ. ಅಯ್ಯೋ, ಅದಕ್ಕೆ ಇಷ್ಟೊಂದು ಅಪ್ಸೆಟ್ ಆಗ್ತಾ ಇದ್ದೀರಾ? ನಾನೇನು ಬರೋದೇ ಇಲ್ಲ ಅಂತ ಹೇಳ್ತೀನಾ? ಐ ಮೀನ್ ಇವತ್ತಿಲ್ಲ ಅಂದ್ರೆ ನಾಳೆ ಹೋಗೋಣ. ನಾಳೆ ಖಂಡಿತ ಬರ್ತೀನಿ, ಓಕೆನಾ? ಎಲ್ಲ ಸುಳ್ಳು. ನಂಗೆ ಸಮಾಧಾನ ಮಾಡೋದಕ್ಕೆ ಏನೇನೋ ಹೇಳ್ಬಿಡಿ ನೀವು. ಆಮೇಲೆ ನಾಳೆ ಆದ್ಮೇಲೆ ಎಲ್ಲ ಮರ್ತು ಹೋಗಿರತ್ತೆ ನಿಮಗೆ. ಸರಿ, ನನಗೂ ಬೇಡ ನಿಮಗೂ ಬೇಡ. ಒಂದು ಕೆಲಸ ಮಾಡೋಣ, ನಾನು ಸಂಜೆ ಆಫೀಸ್ ಮುಗಿಸ್ಕೊಂಡು ಸೀದಾ ಮನೆಗೆ ಬರ್ತೀನಿ. ಆಮೇಲೆ ಶಾಪಿಂಗ್ ಹೋಗೋಣ. ಒಂಥರ ಈವ್ನಿಂಗ್ ಫುಲ್ ರೊಮ್ಯಾಂಟಿಕ್ ಆಗಿರುತ್ತಲ್ವಾ? ಇಟ್ ಬಿ ನೈಸ್. ಟೈಮ್ ಆಗ್ತಾ ಇದೆ. ಎನಿವೇಸ್, ಐ ನೀಡ್ ಟು ಲೀವ್. ಹಾಂ, ಬಾಯ್ 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 ಬಾಯ್. ಅಲ್ಲಿ ಯಾಕೇನಾಯ್ತು? ಇಷ್ಟೊಂದು ಡೀಪ್ ಆಗಿ ಯೋಚನೆ ಮಾಡ್ತಿದ್ಯಾ? ಏನಿಲ್ಲ ರೀ. ಏನಿಲ್ಲ ಅಂದ್ರೆ ನಾನು ನಂಬಿಡ್ತೀನ? ಯಾವಾಗ್ಲೂ ಪಿಂಗ್ ಪಾಂಗ್ ಬಾಲ್ ತರ ಆಡೋಳು ಇವಾಗ ಟುಸ್ ಆಗಿರೋ ಫುಟ್ಬಾಲ್ ತರ ಕೂತಿದ್ಯಾ. ಏನು ತಾತನ ಬಗ್ಗೆ ಯೋಚನೆನಾ? ಹೇಳಿದೆ ತಾನೆ ತಾತನ ಮನೆ ಕರ್ಕೊಂಬರೋಣ ಅಂತ. ಬಿಡು. ನೀವೇನೋ ಹೂ ಅಂದ್ರಿ, ಆದ್ರೆ ತಾತ ಬರ್ಬೇಕಲ್ಲ ಅಂದ್ರೆ ಕರ್ಕೊಂಬಂದ್ರೆ ಬಂದೇ ಬರ್ತಾರಪ್ಪ. ಅಲ್ಲ ಮಲ್ಲಿ, ಅವ್ರಿಗೂ ಮೊಮ್ಮಕ್ಳ ಜೊತೆ ಅಳಿಮೈನ ಜೊತೆ ಒಂದು 4 ದಿನ ಇದ್ದು ಹೋಗ್ಬೇಕು ಅಂತ ಆಸೆ ಇರುತ್ತಲ್ವಾ? ಕರೆದ್ರೆ ಬರ್ತಾರೆ. ಇಲ್ಲ ರೀ, ತಾತಂಗೆ ಫೋನ್ ಮಾಡಿದ್ದೆ, ನಿಮ್ಮ ನೋಡಂಗಾಗೈತೆ ಬಂದೋಗ್ ತಾತ ಅಂತ ಕೇಳ್ದೆ. ಆದ್ರೆ ತಾತ ಬರಕ್ ಆಗಕ್ಕಿಲ್ಲ ಅಂತ ಹೇಳಿದ್ರು. ಊರ್ನಾಗೆ ಬೆಳೆ ಕಟಾವ್ ಮಾಡ್ಬೇಕಂತೆ, ಅದಕ್ಕೆ ನಾನು ಬರಕ್ಕಾಗಕ್ಕಿಲ್ಲ, ನೀವೇ ಬಂದೋಗಿ ಅಂತ ಹೇಳಿದ್ರು. ನಾನು ಅದಕ್ಕೆ ಸುಮ್ಮನೆ ಕುಂತಿದ್ದೆ ರೀ. ನಿಮ್ಮನ್ನೊಂದು ಮಾತು ಕೇಳೋಣ ಅನ್ಕಂಡೆ, ಅಷ್ಟ್ರಲ್ಲಿ ನೀವೇ ಬಂದ್ರಿ ರೀ. ಯೋನ್ ಮಾಡೋಣ, ಒಂದ್ಕಿತ ಹೋಗಿ ಬರೋಣ. ಅದು ಹೇಗಾಗುತ್ತೆ ಮಲ್ಲಿ? ಸಡನ್ ಆಗಿ ನಾವೀಗ ಹೋದ್ರೆ ತಾತಂಗೆ ತೊಂದರೆ ಆಗಲ್ವಾ? ಡಿಸ್ಟರ್ಬ್ ಆಗಲ್ವಾ? ಈಗ ತಾನೇ ನೀನೇ ಹೇಳಿದೆ ಅವರು ಏನೋ ಬೆಳೆ ಕಟಾವು ಮಾಡಬೇಕು ಅಂತ. ನಾವು ದಿಢೀರ್ ಅಂತ ಹೋದ್ರೆ ಅವರು ಕೆಲಸ ಮಾಡ್ತಾರ ಅಥವಾ ನಮ್ಮನ್ನು ನೋಡ್ಕೋತಾರ? ಅದಕ್ಕೆ ಬೆಟರ್, ನಮಗೆ ಬೇರೆ ಆಪ್ಷನ್ ಇಲ್ಲ ಮಲ್ಲಿ. ನಾವು ಹಬ್ಬನ ಇಲ್ಲೇ ಸೆಲೆಬ್ರೇಟ್ ಮಾಡಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.